ಈ ವ್ಯಕ್ತಿ ಕಾರನ್ನು ಕದಿಯಲು ಬಂದು ಅದರೊಳಗೆ ಲಾಕ್ ಆಗಿದ್ದ. ಇದೊಂದು ಅತ್ಯಾಧುನಿಕ ಸೆಕ್ಯೂರಿಟಿ ಹೊಂದಿದ್ದ ಕಾರ್ ಆಗಿತ್ತು. ಹೀಗಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕಾರ್ನಿಂದ ಹೊರಬರಲು ಈತನಿಂದ ಸಾಧ್ಯವಾಗುತ್ತಿರಲಿಲ್ಲ. ಅದೇ ಸಮಯಕ್ಕೆ ಈ ಕಾರ್ ಮಾಲೀಕನ ಫೋನ್ ಬರುತ್ತೆ. ಆಗ ಈ ಕಾರ್ನ ಮಾಲೀಕ, ನನ್ನ ಈ ಕಾರ್ ಹಿಂದೆ 5 ಬಾರಿ ಕಳ್ಳತನ ಆಗಿತ್ತು, ಹೀಗಾಗಿ ನಾನು ಈ ಕಾರನ್ನು ಅತ್ಯಾಧುನಿಕ ಲಾಕ್ ಸಿಸ್ಟಮ್ ಮೂಲಕ ಮಾಡಿಫೈ ಮಾಡಿರುವುದಾಗಿ ಹೇಳುತ್ತಾನೆ. ಹಾಗೂ ಈ ಕಾರ್ ಬುಲೆಟ್ ಪ್ರೂಫ್ ಹಾಗೂ ಸೌಂಡ್ ಪ್ರೂಫ್ ಕಾರ್ ಎಂದು ಕೂಡ ತಿಳಿಸುತ್ತಾನೆ. ಇದನ್ನು ಚೆಕ್ ಮಾಡಲು ಈತ ಕಾರ್ ಒಳಗಿದ್ದ ಗನ್ನನ್ನು ತೆಗೆದು ಕಾರ್ನ ಗ್ಲಾಸ್ ನ ಮೇಲೆ ಶೂಟ್ ಮಾಡ್ತಾನೆ. ಆದರೆ ಬುಲೆಟ್ ತಿರುಗಿ ಬಂದು ಈತನ ಕಾಲಿಗೆ ಗಾಯ ಆಗುತ್ತೆ. ಸಮಯ ಕಳೆದಂತೆ ಈತ ಬಾಯಾರಿಕೆ ಹಾಗೂ ಕಾರ್ನ ಒಳಗಿನ ಹೀಟ್ ನಿಂದ ತುಂಬಾ ಸುಸ್ತಾಗಿದ್ದ. ಆಗ ಅಚಾನಕ್ ಆಗಿ ಕಾರ್ನ ಎಸಿ ಆನ್ ಆಗುತ್ತೆ. ಆಗ ಈತನಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಆದರೆ ಸಮಯ ಕಳೆದಂತೆ ಕಾರ್ನ ಎಸಿ -30 ಡಿಗ್ರಿ ತಲುಪಿ ಕಾರ್ನ ಒಳಗೆ ಕೋಲ್ಡ್ ಆಗಿ ಬಿಡುತ್ತೆ. ಆಗ ಈತ ಅಲ್ಲೇ ಇದ್ದಿದ್ದ ಬಟ್ಟೆಯನ್ನು ಧರಿಸಿಕೊಳ್ತಾನೆ ಹಾಗೂ ಒಳಗಿದ್ದ ಪೇಪರ್ನ ಮೂಲಕ ಎಸಿಗೆ ಕವರ್ ಮಾಡಿ ಎಸಿ ಆಫ್ ಮಾಡಲು ಪ್ರಯತ್ನ ಪಡ್ತಾನೆ. ಆದರೆ ಅವನ ಈ ಪ್ಲಾನ್ ವರ್ಕ್ ಆಗದೆ ಇನ್ನೂ ಶೀತ ಹೆಚ್ಚಾಗುತ್ತಾ ಬರುತ್ತೆ. ಕೆಲ ಸಮಯದ ನಂತರ ಕಾರ್ನ ಓನರ್ ರಿಮೋಟ್ ಕಂಟ್ರೋಲ್ ನ ಮೂಲಕ ಎಸಿಯನ್ನು ಆಫ್ ಮಾಡ್ತಾನೆ. ಅದೇ ಸಮಯಕ್ಕೆ ಕಾರ್ನ ಹೊರಗಡೆ ಒಬ್ಬ ಪೊಲೀಸ್ ಅಧಿಕಾರಿ ಬರುತ್ತಾರೆ. ಅವರನ್ನು ನೋಡಿ ಈ ವ್ಯಕ್ತಿ ಸಹಾಯಕ್ಕಾಗಿ ಅವರನ್ನು ಜೋರಾಗಿ ಕೂಗುತ್ತಾನೆ. ಆದರೆ ಕಾರ್ ಸೌಂಡ್ ಪ್ರೂಫ್ ಆಗಿತ್ತು ಹಾಗೂ ಕಾರ್ನ ಎಲ್ಲಾ ಗ್ಲಾಸ್ ಗಳಿಗೆ ಕಪ್ಪು ಬಣ್ಣದ ಟಿಂಟ್ ಅನ್ನು ಹಾಕಿರುವುದರಿಂದ ಪೊಲೀಸ್ ಅಧಿಕಾರಿಗೆ ಈ ವ್ಯಕ್ತಿ ಕಾಣದೆ ಪೊಲೀಸ್ ಅಧಿಕಾರಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಪಾರ್ಟ್ 2 ಗಾಗಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ, ಪಾರ್ಟ್ 2 ಎಂದು ಕಮೆಂಟ್ ಮಾಡಿ.